ಓಕೆ, ಹೋಗಿ ಏನಿಲ್ಲ ವಾಶ್ರೂಮ್ ಟಾಯ್ಲೆಟ್ ಯೂಸ್ ಮಾಡಿ ಬರೋದು. ಬಟ್ ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಏನ್ ಕೊಡ್ತಾನೆ? ಏನು ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ ಅಲ್ಲ, ರೈಟ್? ಬಟ್ ಆದ್ರೆ ಇವತ್ತು ಅವರಿಗೆ ಟಿಪ್ ಕೊಟ್ಟು ನಾವು ಹೋಗ್ಬೋದು. ಬಟ್ ಆ ಆಟಿಟ್ಯೂಡ್, ಆ ಸೈನಿಕನ ಆಟಿಟ್ಯೂಡ್ ನಮ್ಮಲ್ಲಿ ಇದ್ರೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಬಟ್ ತುಂಬಾ ಜನ ಇಲ್ಲಿ ಕೂತಿರೋರು ಯಾವ ತರ ಅಂತ ಹೇಳಿದ್ರೆ, ಡ್ರೀಮ್ ಡೀಲ್ ಯಾರ್ದೋ ಕಂಪನಿ, ನಾವಿಲ್ಲಿ ಏನು ಸುಮ್ಮನೆ ಇದೀವಿ ಅಷ್ಟೇ. ಕಸ್ಟಮರ್ಸ್ ಏನ್ ಕೇಳ್ತಾರೆ? ಗ್ಯಾರಂಟಿನಾ? ನಾನಲ್ಲ, ಅಲ್ಲಿ ಆಫೀಸಲ್ಲಿ ಒಬ್ಬರಿದ್ದಾರೆ, ನನಗೆ ಜಾಸ್ತಿ ಗೊತ್ತಿಲ್ಲ, ಅವ್ರನ್ನ ತೋರಿಸ್ತೀನಿ. ಯಾವಾಗ ಎಲ್ಲಿವರೆಗೂ ನೀವು ಈ ಕಂಪನಿಯ ಸಿಇಒ, ನಾನೇ ಇದರ ಓನರ್, ಇದು ನನ್ನ ಕಂಪನಿ, ನಾನು ಇದನ್ನ ಬಿಲ್ಡ್ ಮಾಡ್ತೀನಿ ಅನ್ನುವಂತ ಆಟಿಟ್ಯೂಡ್ ಜೊತೆಗೆ ನೀವು ಸಮಾಜದಲ್ಲಿ ಹೋಗಿ ಮಾತಾಡಲು, ಅಲ್ಲಿವರೆಗೂ ನಮಗೆ ಇಲ್ಲಿ ಬೆಳೆಯೋದಕ್ಕೆ, ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವೇ ಸಿಇಒ ಅಂತ ಆಟಿಟ್ಯೂಡ್ ನಾವೇನ್ ಮಾಡ್ಬೇಕು? ಹೋಗ್ಬೇಕು. ಹೋಗ್ತೀರಾ? ಹೋಗ್ತೀರಾ? ಇದು ನನ್ನ ಕಂಪನಿ, ಇದರ ಓನರ್ ನಾನು. ಯಾಕೆಂತ ಹೇಳಿದ್ರೆ ಇಲ್ಲಿ ನೀವು ಕೂಡ ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದ್ರೆ 49% ಶೇರ್ ಹೋಲ್ಡರ್ ನೀವು ಆಗ್ಬೋದು. ಸೊ ಆ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಿಲ್ಡ್ ಮಾಡ್ಕೋಬೇಕು. ಅಂಡ್ ಯಾವಾಗ ನೋಡಿದ್ರು ತುಂಬಾ ಜನ ಅಳೋದೆ, ಏನು ನನಗೆ ನನ್ನ ಕನಸನ್ನ ರೀಚ್ ಆಗಕ್ ಆಗಲ್ಲ, ನನಗೆ ದೊಡ್ಡ ಮನೆ ಕಟ್ಟಕ್ ಆಗಲ್ಲ. ದೇವರೇನ್ ಹೇಳ್ತಾರೆ? ತಥಾಸ್ತು ಅಂತ. ದೇವ್ರೇನ್ ಹೇಳ್ತಾರೆ ನೋಡಿ, ದೇವ್ರು ಎಷ್ಟು ವಂಡರ್ಫುಲ್ ಅಂತ ಹೇಳಿದ್ರೆ, ನಾವು ಏನೇ ಕೇಳಿದ್ರು ಕೊಡೋದಕ್ಕೆ ದೇವರು. ನಾವು ಕೇಳೋದೇ ಇದು, ನನ್ನ ಕೈಲಿ ಆಗಲ್ಲ, ನಾನು ಮಾಡಕ್ ಆಗಲ್ಲ, ನನಗೆ ಮನೆ ಕಟ್ಟಕ್ ಆಗಲ್ಲ, ಅಚೀವ್ಮೆಂಟ್ ಮಾಡಕ್ಕೆ ತಥಾಸ್ತು. ಇನ್ನು ನೀವು ಇದನ್ನ ಕೇಳಿ, ನಾನು ಶ್ರಮ ವಹಿಸಿ ಕೆಲಸ ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ, ಮುಂದುವರಿತೀನಿ, ನನ್ನ ಕನಸನ್ನ ಅಚೀವ್ ಮಾಡೇ ಮಾಡ್ತೀನಿ, ತಥಾಸ್ತು. ಅಲ್ವಾ? ನಾವು ಕೇಳೋದು ಇಂಪಾರ್ಟೆಂಟ್. ನಾವು ಏನ್ ಕೇಳ್ತೀವಿ ಅದನ್ನ ಅದೇ ರೀತಿ ಕೇಳಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡಬೇಕು? 3 ವಿಚಾರಗಳನ್ನ ಮಾಡಬೇಕು. ನೆಕ್ಸ್ಟ್ 3 ವಿಚಾರಗಳನ್ನ ಮಾಡಬೇಕು. 4 ಏರಿಯಾಸ್ ಇಂಪ್ರೂವ್. ಯಾವ್ದಲ್ಲ ಅಂತ ನೋಡೋಣ. ನೆಕ್ಸ್ಟ್ ಏರಿಯಾ ಯಾವುದು? ನಾಲೆಡ್ಜ್. ಏನು? ನಾಲೆಡ್ಜ್. ನಮ್ಮ ತಿಳುವಳಿಕೆ ನಾವೇನ್ ಮಾಡ್ಕೋಬೇಕು? ಬೆಳೆಸ್ಕೋಬೇಕು. ತುಂಬಾ ಜನ ಶಾಲೆ ಬಿಟ್ಟ ಮೇಲೆ ಓದೋದಕ್ಕೆ, ಕಲಿಯೋದಕ್ಕೆ ಹೋಗಿಲ್ಲ, ಹೌದಾ ಅಲ್ವಾ? ಎಲ್ಲಿವರೆಗೂ ನೋಡಿ, ಫುಡ್ ಹೊಟ್ಟೆಗೆ 3 ಹೊತ್ತು ಕೊಡ್ತೀವಾ? 3 ಅಲ್ಲ 5 ಹೊತ್ತು ಕೊಡ್ತೀವಿ ಸಮಟೈಮ್, ಹೌದಾ? ಬೆಳಿಗ್ಗೆ ಚಹಾ, 8 ಗಂಟೆ 9 ಗಂಟೆಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನಕ್ಕೆ ಒಳ್ಳೆ ಭೋಜನ, ಸಂಜೆ ಮತ್ತೆ ಚಹಾ ವಿತ್ ದೋಸಾ ಸ್ನಾಕ್ಸ್. ಅದಾದ್ಮೇಲೆ ನೆಕ್ಸ್ಟ್ 9-10 ಗಂಟೆಗೆ ಮತ್ತೆ ಊಟ. ಊಟ ಎಲ್ಲ ಆದ್ಮೇಲೆ ರಾತ್ರಿ ತಾಯಿ ಹತ್ರ ಹೆಂಡತಿ ಹತ್ರ ಹೋಗಿ ಕೇಳೋದು, ನಾಳೆಗೆ ಏನ್ ಮಾಡ್ತೀವಿ ಅಲ್ವಾ? ಹೊಟ್ಟೆಗೆ 5 ಹೊತ್ತು, ತಲೆಗೆ ಏನೂ ಇಲ್ಲ, ಮೆದುಳಿಗೂ ಫುಡ್ ಬೇಕು, ಹೌದಲ್ವಾ? ಸೊ ನಮ್ಮ ಹತ್ರ ಎಷ್ಟೋ ಯೂಟ್ಯೂಬ್ ವಿಡಿಯೋಸ್ ಇದೆ, ಪುಸ್ತಕಗಳಿದೆ, ಅದನ್ನ ನಾವು ಓದಬಹುದು. ಬಟ್ ನಾವು ಅದನ್ನ ಏನ್ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ವೇದಗಳಲ್ಲಿ, ಕುರಾನ್ ಅಲ್ಲಿ, ಬೈಬಲ್ ಅಲ್ಲಿ ಎಲ್ಲದರಲ್ಲೂ ನಾಲೆಜ್ ಬಗ್ಗೆ ಹೇಳಿದೆ. ಸೊ ವೇದಗಳಲ್ಲಿ ಹೇಳಿರುವಂತ ಒಂದು ಮಾತನ್ನು ಮಾತಾಡೋದಾದ್ರೆ, ವಿದ್ಯಾ ದದಾತಿ ವಿನಯಂ, ವಿನಯ ದದಾತಿ ಪಾತ್ರತಂ, ಪಾತ್ರತೋ ದ್ರೌಪದಿ ಧನ ಧರ್ಮಂ ತತಸ್ತುಕಂ. ಕುರಾನ್ ಅಲ್ಲಿ ಹೇಳುತ್ತೆ, ಇಕ್ರಾ ಬಿಸ್ಮಿ ರಬ್ಬಿಕಲ್ ಲಜೀ ಖಲಕ್. ಇಕ್ರಾ ಅಂದ್ರೆ ಏನು? ಓದು. ಏನ್ ಮಾಡು? ಓದು, ಕಲೀರಿ. ಕುರಾನ್ ನ ಮೊದಲ ಶಬ್ದ ಯಾವ್ದಿತ್ತು? ಇಕ್ರಾ. ಸೊ ಅದೇ ರೀತಿ ನಾವು ಕೂಡ ಈ ವೇದಗಳು, ಪುರಾಣಗಳು, ಇದರಲ್ಲಿ ಬಂದಿರುವಂತ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಾವು ನಮ್ಮ ತಿಳುವಳಿಕೆನ ಫಸ್ಟ್ ಏನ್ ಮಾಡ್ಕೋಬೇಕು? ಬೆಳೆಸ್ಕೋಬೇಕು. ಬೆಳೆಸ್ಕೋಬೋದಾ? ನೋಡಿ, ತಿಳುವಳಿಕೆ ಬೆಳೆಸ್ಕೊಂಡ್ರೆ ಇಲ್ಲಿ ಮುಂದಿನ ಚೇರ್ಸ್ ಅಲ್ಲಿ ನಾವು ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೋದು. ಹಾಗಂತ ನಾನು ಹೇಳ್ತಾ ಇಲ್ಲ ಸೈನ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಓದಿ ಅಂತ ಹೇಳ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ, ಗ್ರೋತ್ ಬಗ್ಗೆ ತುಂಬಾ ವಿಡಿಯೋಸ್ ಗಳಿದೆ, ಫ್ರೀ ಆಗಿ ಸಿಗುತ್ತಾ? ಬಸ್ ಅಲ್ಲಿ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ, ವಾಶ್ರೂಮ್ ಅಲ್ಲಿ ಇದ್ದೀರಾ, ಅಡಿಗೆ ಮಾಡ್ತಾ ಇದ್ದೀರಾ, ಕೇಳಿ, ತಿಳ್ಕೊಳ್ಳಿ. ನಾನೇನ್ ಮಾತಾಡ್ತಾ ಇದ್ದೀನಿ, ಎಲ್ಲಿಂದ ಒಂದ್ ಕಡೆಯಿಂದ ಅದೇನ್ ಮಾಡಿರೋದು? ಕೇಳಿ ತಿಳ್ಕೊಂಡಿರುವಂತದ್ದು. ಸೊ ನಾಲೆಜ್ ಇಂಪ್ರೂವ್ ಆಗಿಲ್ಲ ಅಂದ್ರೆ ನಮಗೆ ಬೆಳೆಯೋದಕ್ಕೆ ಕಷ್ಟ ಇದೆ. ಸೊ ನಾಲೆಜ್ ಬೆಳೆಸಬಹುದಾ? ಎಸ್. ನೆಕ್ಸ್ಟ್ ಪಾಯಿಂಟ್ ಯಾವುದು? ಏರಿಯಾ 2, ಎಲಿಮಿನೇಟ್ ದ ವಿಕ್ಟಿಮ್ ಮೈಂಡ್ಸೆಟ್. ತುಂಬಾ ಜನರು ಇಲ್ಲಿ ಕೂತಿರೋರು ಎಲ್ಲರೂ ಯಾವ ತರ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾನು ಇಂಟರ್ನೇ ಇದೆ ಇನಿಷಿಯಲ್ ಫೇಸ್ ಅಲ್ಲಿ, ಎಲ್ಲದಕ್ಕೂ ಸಿಚುವೇಶನ್ ನ ಬ್ಲೇಮ್ ಮಾಡೋದು. ಎಲ್ಲದಕ್ಕೂ ಯಾವುದನ್ನ ಬ್ಲೇಮ್ ಮಾಡೋದು? ನಾನು ಹುಟ್ಟಿದ್ದು ಬಡ ಕುಟುಂಬದಲ್ಲಿ, ತಂದೆ ಹೇಳೋದು ಇವನು ಬಡವ, ನಮ್ಮ ತಂದೆ ಬಡವ, ಏನು ಮಾಡಿಟ್ಟಿಲ್ಲ, ತಾತ ಬಡವ, ಏನು ಮಾಡಿಟ್ಟಿಲ್ಲ, ನನ್ನ ಹಸ್ಬೆಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ,
ತುಂಬಾ ವೈಫ್ಗಳ ಕಂಪ್ಲೇಂಟ್. ಇನ್ನು ಹಸ್ಬೆಂಡ್ಗಳ ಕಂಪ್ಲೇಂಟ್ ಏನು? ನನ್ನ ಹೆಂಡತಿ ಸರಿ ಇಲ್ಲ, ಅದಕ್ಕೆ ನಾನು ಬೆಳೀತಾ ಇಲ್ಲ. ಹೌದಾ ಸರ್? ಹೇಗೆ ನಿಮ್ಮ ವೈಫ್ ಸಪೋರ್ಟಿವ್ ಅಲ್ಲ? ಓಕೆ. ಸೊ ಎಲ್ಲದಕ್ಕೂ ಯಾವುದನ್ನ ಬ್ಲೇಮ್ ಮಾಡೋದು? ಸಿಚುವೇಶನ್. ಯಾವ ತರ ಅಂದ್ರೆ ಈ ತರದ ವ್ಯಕ್ತಿಗಳು ನೊಣದ ತರ. ನಾವು ಬಾಡಿಯಲ್ಲಿ ಪರ್ಫ್ಯೂಮ್ ಹೊಡಿತೀವ, ಸ್ನಾನ ಮಾಡಿ ಪರ್ಫ್ಯೂಮ್ ಇಷ್ಟು ಸುಗಂಧ ಇರುವಂತ ಜಾಗಗಳೆಲ್ಲ ಇದ್ರೆ, ಆದ್ರೆ ನೊಣ ಹೋಗಿ ಕೂತ್ಕೊಳ್ಳೋದು ಗಾಯದ ಮೇಲೆ. ಯಾವ್ದ್ರ ಮೇಲೆ? ನೆಗೆಟಿವ್ ನ ಮಾತ್ರ. 99 ಪಾಸಿಟಿವ್ ಇದ್ರು ಅದರಲ್ಲಿ ಒಂದು ನೆಗೆಟಿವ್ ನ ಹುಡುಕ್ತಾರೆ ಅಲ್ವಾ? ಇಲ್ಲಿ ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ, ಸ್ವಲ್ಪ ಜನ ಕೂತ್ಕೊಂಡು ಆಲೋಚನೆ ಇಲ್ಲಿ ಏನ್ ನೆಗೆಟಿವ್ ಇದೆ, ಏನ್ ನೋಡ್ಬೋದು? ಸ್ವಲ್ಪ ಓವರಾಗಿ ಅತಿಯಾಗಿ ಆಡ್ತಾ ಇಲ್ವ ಇವರು? ಎಂಟ್ರಿ ಎಲ್ಲ ಇಲ್ಲಿ ಬೆಂಕಿ ಎಲ್ಲ ಹಾಕ್ತಾ ಇದ್ದಾರೆ, ಬೌನ್ಸರ್ ಜೊತೆ ಎಂಟ್ರಿ, ಇದ್ರಲ್ಲೂ ಏನು ಹುಡುಕ್ತಾರೆ? ನೆಗೆಟಿವ್ ಹುಡುಕುವಂತವ್ರು ಇರ್ತಾರೆ. ಸೊ ಅಂತ ಮೈಂಡ್ ಸೆಟ್ ಇಂದ ಆಗಿರುತ್ತೆ ನಮಗೆ ಗ್ರೋತ್ ಆಗದೆ ಇರುವಂತದ್ದು. ಫಸ್ಟ್ ನಾವು ಈ ಮೈಂಡ್ ಸೆಟ್ ಏನ್ ಮಾಡ್ಬೇಕು? ಬಿಡಬೇಕು, ರೈಟ್? ಸೊ ಅದರಲ್ಲಿ ನಿಮಗೆ ಕೆಲವೊಂದು ಕಥೆಗಳ ಮುಖಾಂತರ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಯಾರಿರ್ತಾನೆ? ಗಮನ ಇಟ್ಟು ಕೇಳಿ. ಒಂದೂರಲ್ಲಿ ಯಾರಿರ್ತಾನೆ? ರಾಜ ಇರ್ತಾನೆ. ಆ ರಾಜ ತುಂಬಾ ವಂಡರ್ಫುಲ್, ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಅವ್ರ ಬಗ್ಗೆ ಎಲ್ರಿಗೂ ಖುಷಿ ಇರುತ್ತೆ, ತುಂಬಾ ಸಾಧನೆ ಮಾಡಿರ್ತಾನೆ. ಆದ್ರೆ ಒಂದು ದಿನ ಯಾರು ಬರ್ತಾರೆ? ಒಬ್ರು ಪುರೋಹಿತರು ಬರ್ತಾರೆ ಅಂಡ್ ರಾಜನಿಗೆ ಹೇಳ್ತಾರೆ, ನಿಮಗೆ ಕಂಟಕ ಇದೆ. ಏನಿದೆ? ಕಂಟಕ ಇದೆ. ಸೊ ಆ ಟೈಮಲ್ಲಿ ರಾಜ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಎಲ್ಲಾನು ಸರಿಯಾಗಿ ಮಾಡ್ತಾ ಇದ್ದೀನಲ್ಲ, ಏನ್ ಕಂಟಕ? ಏನಪ್ಪ ಇದು ಇಷ್ಟೆಲ್ಲ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಕಂಟಕ ಯಾಕೆ ಬರ್ತಾ ಇದೆ ಅಂತ ಕೇಳಿದಾಗ ರಾಜ ಅವ್ರು ಹೇಳ್ತಾರೆ, ನೋಡಿ ಪುರೋಹಿತರು ಬರುವಾಗ ಸಮಸ್ಯೆ ಜೊತೆಗೆ ಪರಿಹಾರನೂ ಇರುತ್ತೆ ಅವ್ರದ್ದು ಅಲ್ವಾ? ಪರಿಹಾರ ಜೊತೆಗೆ ಬಂದಿರ್ತಾರೆ. ಅವ್ರ ಪರಿಹಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ನೋಡೋದೆಲ್ಲ ಕೆಂಪುಗಾಗಿ ಕಾಣಬೇಕು. ಹೇಗೆ ಕಾಣಬೇಕು? ನೀವೆಲ್ಲ ಕೆಂಪು ಮಾತ್ರ ನೋಡ್ಬೇಕು, ಅದಕ್ಕಿಂತ ಬೇರೆ ಏನು ನೋಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ನೀವು ಕೆಂಪು ಬಣ್ಣವನ್ನ ಮಾತ್ರ ಜಾಸ್ತಿ ನೋಡ್ಬೇಕು. ಸೊ ರಾಜ ಏನ್ ಮಾಡ್ತಾನೆ? ಎಲ್ಲ ಕೆಂಪು ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಲ್ಲಿರೋ ಮಂತ್ರಿಗಳ ಚಪ್ಪಲಿ, ಚಡ್ಡಿ, ಬನಿಯಾನ್, ಟೋಪಿ ಎಲ್ಲ ಏನ್ ಮಾಡ್ಬಿಡ್ತಾನೆ? ಎಲ್ಲ ಕೆಂಪು, ಎಲ್ಲ ಕೆಂಪು, ಎಲ್ಲ ಕೆಂಪು, ಎವ್ರಿಥಿಂಗ್. ಎಲ್ಲಿವರೆಗೂ ಅಂತ ಹೇಳಿದ್ರೆ, ರೋಡಲ್ಲಿ ಹೋಗ್ತಾ ಇರುವಂತ ಒಂದು ಏನ್ ಹೇಳ್ತೀವಿ, ಒಂದು ನಾಯಿ ಹಿಡಿದು ಕೆಂಪು ಮೈ ಹೊಡೆದ್ಬಿಡ್ತಾರೆ. ಸೊ ಅವಾಗ ಒಬ್ಬ ಹುಡುಗ ರೊಚ್ಚಿ ಎಂದು ಕೇಳ್ತಾನೆ, ರಾಜ ನಿನಗೇನು ಹುಚ್ಚಿಡಿದಿದ್ಯಾ? ರಾಜ ನಿನಗೇನು ಹುಚ್ಚಿಡಿದಿದ್ಯಾ? ನಿನಗೇನು? ಕನ್ನಡ ರಾಜ ನಿನಗೇನು ಹುಚ್ಚಿಡಿದಿದ್ಯಾ? ಎಲ್ಲದಕ್ಕೂ ಕೆಂಪು ಬಣ್ಣ ಯಾಕೆ ಬರೀದ್ಯಾ? ಕೆಂಪು ಕನ್ನಡಕ ಹಾಕೋ ಸಾಕು ಅಂತ. ಹೊಡೀರಿ ಸರ್, ಸೂಪರ್.